ಡಿಕೆ ಶಿವಕುಮಾರ್ ಏನ್ ಮಾಡ್ತಾ ಇದ್ದಾರೆ? ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಲ್ವಾ? ಇವತ್ತು ಭೇಟಿ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು. ಆದ್ರೆ ಆಸ್ ಆಫ್ ನೌ ಆ ಥರ ಏನು ಕಾಣಿಸ್ತಾ ಇಲ್ಲ. ಡಿಕೆ ಸುರೇಶ್ ಅವರ ಜೊತೆ ಡಿಕೆ ಶಿವಕುಮಾರ್ ಮನೆಯಿಂದ ಹೊರಗಡೆ ಹೊರಟಿದ್ದಾರೆ, ಖಾಸಗಿ ಕಾರ್ಯಕ್ರಮವೊಂದಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬಂತು. ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಭೇಟಿ ಮಾಡೋದಿಲ್ವಾ? ಅಂದ್ರೆ ನಾನು ಹೇಳೋದೆಲ್ಲ ಹೇಳಿ ಆಗಿದೆ ಅನ್ನೋ ಅರ್ಥನಾ, ಅಥವಾ ಇನ್ನೂ ಸ್ವಲ್ಪ ಕಾದು ನೋಡಿ ಅಂತ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಸಂದೇಶವನ್ನು ರವಾನಿಸಿದ್ದಾರಾ? ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸದ್ಯಕ್ಕೆ ಭೇಟಿ ಆಗ್ತಾ ಇಲ್ಲ, ಮನೆಯಿಂದ ತಮ್ಮನ ಜೊತೆ ಹೊರಗೆ ಹೊರಟಿದ್ದಾರೆ, ಖಾಸಗಿ ಕಾರ್ಯಕ್ರಮಕ್ಕಾಗಿ ಹೊರಗಡೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬಂದಿದೆ. ಡಿಕೆ ಶಿವಕುಮಾರ್ ತನ್ನ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ತನ್ನ ಆಪ್ತರ ಪಡೆಯನ್ನ ಬಿಟ್ಟಿದ್ದಾರೆ ಹೊರತು ಡೈರೆಕ್ಟ್ ಆಗಿ ಅವರು ಎಲ್ಲೂ ಎಂಟ್ರಿ ಆಗ್ತಾ ಇಲ್ಲ. ಬಿಹಾರ ಎಲೆಕ್ಷನ್ಸ್ಗೂ 2 ತಿಂಗಳು ಮುಂಚೆ ಅವರು ಸಿಎಂ ಹುದ್ದೆಯ ಆಕಾಂಕ್ಷೆಯನ್ನ ಒಮ್ಮೆ ಸಟ್ಲ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ ಬಿಟ್ರೆ ಮತ್ತೆ ಎಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ತಾವು ಬಹಿರಂಗವಾಗಿ ಸಿಎಂ ಹುದ್ದೆಯ ಆಕಾಂಕ್ಷಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಅವರ ಆಪ್ತರು ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಚಂದ್ರಪ್ಪ MP ಅಲ್ಲ. ಡಿಕೆ ಶಿವಕುಮಾರ್ ಏನ್ ಮಾಡ್ತಾ ಇದ್ದಾರೆ? ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಲ್ವಾ? ಇವತ್ತು ಭೇಟಿ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು. ಆದ್ರೆ ಆಸ್ ಆಫ್ ನೌ ಆ ಥರ ಏನು ಕಾಣಿಸ್ತಾ ಇಲ್ಲ. ಡಿಕೆ ಸುರೇಶ್ ಅವರ ಜೊತೆ ಡಿಕೆ ಶಿವಕುಮಾರ್ ಮನೆಯಿಂದ ಹೊರಗಡೆ ಹೊರಟಿದ್ದಾರೆ, ಖಾಸಗಿ ಕಾರ್ಯಕ್ರಮವೊಂದಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬಂತು. ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಭೇಟಿ ಮಾಡೋದಿಲ್ವಾ? ಅಂದ್ರೆ ನಾನು ಹೇಳೋದೆಲ್ಲ ಹೇಳಿ ಆಗಿದೆ ಅನ್ನೋ ಅರ್ಥನಾ, ಅಥವಾ ಇನ್ನೂ ಸ್ವಲ್ಪ ಕಾದು ನೋಡಿ ಅಂತ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಸಂದೇಶವನ್ನು ರವಾನಿಸಿದ್ದಾರಾ? ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸದ್ಯಕ್ಕೆ ಭೇಟಿ ಆಗ್ತಾ ಇಲ್ಲ, ಮನೆಯಿಂದ ತಮ್ಮನ ಜೊತೆ ಹೊರಗೆ ಹೊರಟಿದ್ದಾರೆ, ಖಾಸಗಿ ಕಾರ್ಯಕ್ರಮಕ್ಕಾಗಿ ಹೊರಗಡೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬಂದಿದೆ. ಡಿಕೆ ಶಿವಕುಮಾರ್ ತನ್ನ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ತನ್ನ ಆಪ್ತರ ಪಡೆಯನ್ನ ಬಿಟ್ಟಿದ್ದಾರೆ ಹೊರತು ಡೈರೆಕ್ಟ್ ಆಗಿ ಅವರು ಎಲ್ಲೂ ಎಂಟ್ರಿ ಆಗ್ತಾ ಇಲ್ಲ. ಬಿಹಾರ ಎಲೆಕ್ಷನ್ಸ್ಗೂ 2 ತಿಂಗಳು ಮುಂಚೆ ಅವರು ಸಿಎಂ ಹುದ್ದೆಯ ಆಕಾಂಕ್ಷೆಯನ್ನ ಒಮ್ಮೆ ಸಟ್ಲ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ ಬಿಟ್ರೆ ಮತ್ತೆ ಎಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ತಾವು ಬಹಿರಂಗವಾಗಿ ಸಿಎಂ ಹುದ್ದೆಯ ಆಕಾಂಕ್ಷಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಅವರ ಆಪ್ತರು ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಚಂದ್ರಪ್ಪ MP ಅಲ್ಲ. ಡಿಕೆ ಶಿವಕುಮಾರ್ ಏನ್ ಮಾಡ್ತಾ ಇದ್ದಾರೆ? ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಲ್ವಾ? ಇವತ್ತು ಭೇಟಿ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು. ಆದ್ರೆ ಆಸ್ ಆಫ್ ನೌ ಆ ಥರ ಏನು ಕಾಣಿಸ್ತಾ ಇಲ್ಲ. ಡಿಕೆ ಸುರೇಶ್ ಅವರ ಜೊತೆ ಡಿಕೆ ಶಿವಕುಮಾರ್ ಮನೆಯಿಂದ ಹೊರಗಡೆ ಹೊರಟಿದ್ದಾರೆ, ಖಾಸಗಿ ಕಾರ್ಯಕ್ರಮವೊಂದಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬಂತು. ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಭೇಟಿ ಮಾಡೋದಿಲ್ವಾ? ಅಂದ್ರೆ ನಾನು ಹೇಳೋದೆಲ್ಲ ಹೇಳಿ ಆಗಿದೆ ಅನ್ನೋ ಅರ್ಥನಾ, ಅಥವಾ ಇನ್ನೂ ಸ್ವಲ್ಪ ಕಾದು ನೋಡಿ ಅಂತ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಸಂದೇಶವನ್ನು ರವಾನಿಸಿದ್ದಾರಾ? ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸದ್ಯಕ್ಕೆ ಭೇಟಿ ಆಗ್ತಾ ಇಲ್ಲ, ಮನೆಯಿಂದ ತಮ್ಮನ ಜೊತೆ ಹೊರಗೆ ಹೊರಟಿದ್ದಾರೆ, ಖಾಸಗಿ ಕಾರ್ಯಕ್ರಮಕ್ಕಾಗಿ ಹೊರಗಡೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬಂದಿದೆ. ಡಿಕೆ ಶಿವಕುಮಾರ್ ತನ್ನ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ತನ್ನ ಆಪ್ತರ ಪಡೆಯನ್ನ ಬಿಟ್ಟಿದ್ದಾರೆ ಹೊರತು ಡೈರೆಕ್ಟ್ ಆಗಿ ಅವರು ಎಲ್ಲೂ ಎಂಟ್ರಿ ಆಗ್ತಾ ಇಲ್ಲ. ಬಿಹಾರ ಎಲೆಕ್ಷನ್ಸ್ಗೂ 2 ತಿಂಗಳು ಮುಂಚೆ ಅವರು ಸಿಎಂ ಹುದ್ದೆಯ ಆಕಾಂಕ್ಷೆಯನ್ನ ಒಮ್ಮೆ ಸಟ್ಲ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ ಬಿಟ್ರೆ ಮತ್ತೆ ಎಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ತಾವು ಬಹಿರಂಗವಾಗಿ ಸಿಎಂ ಹುದ್ದೆಯ ಆಕಾಂಕ್ಷಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಅವರ ಆಪ್ತರು ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಚಂದ್ರಪ್ಪ MP ಅಲ್ಲ. ಡಿಕೆ ಶಿವಕುಮಾರ್ ಏನ್ ಮಾಡ್ತಾ ಇದ್ದಾರೆ? ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಲ್ವಾ?
ಇವತ್ತು ಭೇಟಿ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು. ಆದ್ರೆ ಆಸ್ ಆಫ್ ನೌ ಆ ಥರ ಏನು ಕಾಣಿಸ್ತಾ ಇಲ್ಲ. ಡಿಕೆ ಸುರೇಶ್ ಅವರ ಜೊತೆ ಡಿಕೆ ಶಿವಕುಮಾರ್ ಮನೆಯಿಂದ ಹೊರಗಡೆ ಹೊರಟಿದ್ದಾರೆ, ಖಾಸಗಿ ಕಾರ್ಯಕ್ರಮವೊಂದಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬಂತು. ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಭೇಟಿ ಮಾಡೋದಿಲ್ವಾ? ಅಂದ್ರೆ ನಾನು ಹೇಳೋದೆಲ್ಲ ಹೇಳಿ ಆಗಿದೆ ಅನ್ನೋ ಅರ್ಥನಾ, ಅಥವಾ ಇನ್ನೂ ಸ್ವಲ್ಪ ಕಾದು ನೋಡಿ ಅಂತ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಸಂದೇಶವನ್ನು ರವಾನಿಸಿದ್ದಾರಾ? ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸದ್ಯಕ್ಕೆ ಭೇಟಿ ಆಗ್ತಾ ಇಲ್ಲ, ಮನೆಯಿಂದ ತಮ್ಮನ ಜೊತೆ ಹೊರಗೆ ಹೊರಟಿದ್ದಾರೆ, ಖಾಸಗಿ ಕಾರ್ಯಕ್ರಮಕ್ಕಾಗಿ ಹೊರಗಡೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬಂದಿದೆ. ಡಿಕೆ ಶಿವಕುಮಾರ್ ತನ್ನ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ತನ್ನ ಆಪ್ತರ ಪಡೆಯನ್ನು ಬಿಟ್ಟಿದ್ದಾರೆ ಹೊರತು ಡೈರೆಕ್ಟ್ ಆಗಿ ಅವ್ರು ಎಲ್ಲೂ ಎಂಟ್ರಿ ಆಗ್ತಾ ಇಲ್ಲ. ಬಿಹಾರ್ ಎಲೆಕ್ಷನ್ಸ್ಗೂ 2 ತಿಂಗಳು ಮುಂಚೆ ಅವರು ಸಿಎಂ ಹುದ್ದೆಯ ಆಕಾಂಕ್ಷೆಯನ್ನ ಒಮ್ಮೆ ಸಟ್ಲಾಗಿ ಎಕ್ಸ್ಪ್ರೆಸ್ ಮಾಡಿದ್ ಬಿಟ್ರೆ ಮತ್ತೆ ಎಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ತಾವು ಬಹಿರಂಗವಾಗಿ ಸಿಎಂ ಹುದ್ದೆಯ ಆಕಾಂಕ್ಷಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಅವರ ಆಪ್ತರು ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಚಂದ್ರಪ್ಪ ಎಕ್ಸ್ MPL. ಡಿಕೆ ಶಿವಕುಮಾರ್ ಏನ್ ಮಾಡ್ತಾ ಇದ್ದಾರೆ? ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಲ್ವಾ? ಇವತ್ತು ಭೇಟಿ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು. ಆದ್ರೆ ಆಸ್ ಆಫ್ ನೌ ಆ ಥರ ಏನು ಕಾಣಿಸ್ತಾ ಇಲ್ಲ. ಡಿಕೆ ಸುರೇಶ್ ಅವರ ಜೊತೆ ಡಿಕೆ ಶಿವಕುಮಾರ್ ಮನೆಯಿಂದ ಹೊರಗಡೆ ಹೊರಟಿದ್ದಾರೆ, ಖಾಸಗಿ ಕಾರ್ಯಕ್ರಮವೊಂದಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬಂತು. ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಭೇಟಿ ಮಾಡೋದಿಲ್ವಾ? ಅಂದ್ರೆ ನಾನು ಹೇಳೋದೆಲ್ಲ ಹೇಳಿ ಆಗಿದೆ ಅನ್ನೋ ಅರ್ಥನಾ, ಅಥವಾ ಇನ್ನೂ ಸ್ವಲ್ಪ ಕಾದು ನೋಡಿ ಅಂತ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಸಂದೇಶವನ್ನು ರವಾನಿಸಿದ್ದಾರಾ? ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸದ್ಯಕ್ಕೆ ಭೇಟಿ ಆಗ್ತಾ ಇಲ್ಲ, ಮನೆಯಿಂದ ತಮ್ಮನ ಜೊತೆ ಹೊರಗೆ ಹೊರಟಿದ್ದಾರೆ, ಖಾಸಗಿ ಕಾರ್ಯಕ್ರಮಕ್ಕಾಗಿ ಹೊರಗಡೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬಂದಿದೆ. ಡಿಕೆ ಶಿವಕುಮಾರ್ ತನ್ನ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ತನ್ನ ಆಪ್ತರ ಪಡೆಯನ್ನು ಬಿಟ್ಟಿದ್ದಾರೆ ಹೊರತು ಡೈರೆಕ್ಟ್ ಆಗಿ ಅವ್ರು ಎಲ್ಲೂ ಎಂಟ್ರಿ ಆಗ್ತಾ ಇಲ್ಲ. ಬಿಹಾರ್ ಎಲೆಕ್ಷನ್ಸ್ಗೂ 2 ತಿಂಗಳು ಮುಂಚೆ ಅವರು ಸಿಎಂ ಹುದ್ದೆಯ ಆಕಾಂಕ್ಷೆಯನ್ನ ಒಮ್ಮೆ ಸಟ್ಲಾಗಿ ಎಕ್ಸ್ಪ್ರೆಸ್ ಮಾಡಿದ್ ಬಿಟ್ರೆ ಮತ್ತೆ ಎಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ತಾವು ಬಹಿರಂಗವಾಗಿ ಸಿಎಂ ಹುದ್ದೆಯ ಆಕಾಂಕ್ಷಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಅವರ ಆಪ್ತರು ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಚಂದ್ರಪ್ಪ ಎಕ್ಸ್ MPL. ಡಿಕೆ ಶಿವಕುಮಾರ್ ಏನ್ ಮಾಡ್ತಾ ಇದ್ದಾರೆ? ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಲ್ವಾ? ಇವತ್ತು ಭೇಟಿ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು. ಆದ್ರೆ ಆಸ್ ಆಫ್ ನೌ ಆ ಥರ ಏನು ಕಾಣಿಸ್ತಾ ಇಲ್ಲ. ಡಿಕೆ ಸುರೇಶ್ ಅವರ ಜೊತೆ ಡಿಕೆ ಶಿವಕುಮಾರ್ ಮನೆಯಿಂದ ಹೊರಗಡೆ ಹೊರಟಿದ್ದಾರೆ, ಖಾಸಗಿ ಕಾರ್ಯಕ್ರಮವೊಂದಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬಂತು. ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಭೇಟಿ ಮಾಡೋದಿಲ್ವಾ? ಅಂದ್ರೆ ನಾನು ಹೇಳೋದೆಲ್ಲ ಹೇಳಿ ಆಗಿದೆ ಅನ್ನೋ ಅರ್ಥನಾ, ಅಥವಾ ಇನ್ನೂ ಸ್ವಲ್ಪ ಕಾದು ನೋಡಿ ಅಂತ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಸಂದೇಶವನ್ನು ರವಾನಿಸಿದ್ದಾರಾ? ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸದ್ಯಕ್ಕೆ ಭೇಟಿ ಆಗ್ತಾ ಇಲ್ಲ, ಮನೆಯಿಂದ ತಮ್ಮನ ಜೊತೆ ಹೊರಗೆ ಹೊರಟಿದ್ದಾರೆ, ಖಾಸಗಿ ಕಾರ್ಯಕ್ರಮಕ್ಕಾಗಿ ಹೊರಗಡೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬಂದಿದೆ. ಡಿಕೆ ಶಿವಕುಮಾರ್ ತನ್ನ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ತನ್ನ ಆಪ್ತರ ಪಡೆಯನ್ನು ಬಿಟ್ಟಿದ್ದಾರೆ ಹೊರತು ಡೈರೆಕ್ಟ್ ಆಗಿ ಅವ್ರು ಎಲ್ಲೂ ಎಂಟ್ರಿ ಆಗ್ತಾ ಇಲ್ಲ. ಬಿಹಾರ್ ಎಲೆಕ್ಷನ್ಸ್ಗೂ 2 ತಿಂಗಳು ಮುಂಚೆ ಅವರು ಸಿಎಂ ಹುದ್ದೆಯ ಆಕಾಂಕ್ಷೆಯನ್ನ ಒಮ್ಮೆ ಸಟ್ಲಾಗಿ ಎಕ್ಸ್ಪ್ರೆಸ್ ಮಾಡಿದ್ ಬಿಟ್ರೆ ಮತ್ತೆ ಎಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ತಾವು ಬಹಿರಂಗವಾಗಿ ಸಿಎಂ ಹುದ್ದೆಯ ಆಕಾಂಕ್ಷಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಅವರ ಆಪ್ತರು ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಚಂದ್ರಪ್ಪ ಎಕ್ಸ್ MPL.